Hi, hello everyone. Welcome to the class. Today in this class we are going to study about English pedagogy of Karnataka TET. So ನಾವಿವತ್ತು ನಮ್ಮ ಕರ್ನಾಟಕ TET ನಲ್ಲಿ ಕೊಟ್ಟಿರುವಂತ ಇಂಗ್ಲಿಷ್ ಪೆಡಗಾಗಿಯನ್ನ ಸ್ಟಡಿ ಮಾಡೋಣ. ಓಕೆ, ಸೊ ನಮ್ಮ ಇವತ್ತಿನ ಟಾಪಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಲ್ಲಿ ಫೋರ್ ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇದೆ. ಹೌ ಮೆನಿ ಟೈಪ್ಸ್ ಆರ್ ದೇರ್? ಫೋರ್ ಟೈಪ್ಸ್. ಒನ್ ಈಸ್ ಲಿಸ್ನಿಂಗ್, then speaking, then reading, and then writing. ಈ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಈ ಸೀಕ್ವೆನ್ಸ್ ಏನಿದೆ, ಇದೇ ಸೀಕ್ವೆನ್ಸ್ ಅಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬರುತ್ತೆ. ಓಕೆ, ಈ ಸೀಕ್ವೆನ್ಸ್ ಚೇಂಜ್ ಆಗಲ್ಲ. ಓಕೆ, ದಿಸ್ ಈಸ್ ದ ಫಸ್ಟ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಈ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಲ್ಯಾಂಗ್ವೇಜ್ ಅನ್ನ ಈಸಿಯಾಗಿ ಲರ್ನ್ ಮಾಡಬಹುದು. ಓಕೆ, ಫಸ್ಟ್ ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ಫಸ್ಟ್ ಯು ಹ್ಯಾವ್ ಟು ಲಿಸನ್ ದಟ್ ಲ್ಯಾಂಗ್ವೇಜ್ನು. ಡೈಲಿ ನೀವು ಯಾವ ಲ್ಯಾಂಗ್ವೇಜ್ ಲರ್ನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಲ್ಯಾಂಗ್ವೇಜನ್ನು ನೀವು ಡೈಲಿ ಲಿಸನ್ ಮಾಡೋದ್ರಿಂದ ಆಟೋಮೆಟಿಕಲಿ ನೀವು ಅದನ್ನು ಇಮಿಟೇಟ್ ಮಾಡ್ತಾ ಹೋಗ್ತೀರಾ. ನಿಮಗೆ ಆಮೇಲೆ ಆ ಲ್ಯಾಂಗ್ವೇಜ್ ಸ್ಪೀಕ್ ಮಾಡೋಕ್ಕೆ ಈಸಿ ಆಗುತ್ತೆ, ಲ್ಯಾಂಗ್ವೇಜ್ ಕಲಿಯೋಕ್ಕೆ ಈಸಿ ಆಗುತ್ತಲ್ವ. ಸೊ ಲಿಸ್ನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದಟ್ ಸ್ಪೀಕಿಂಗ್, ದೆನ್ ಯು ಹ್ಯಾವ್ ಟು ಲರ್ನ್ ದ ರೀಡಿಂಗ್ ದಟ್ ಲ್ಯಾಂಗ್ವೇಜ್. ಆಫ್ಟರ್ ದಟ್ ರೀಡಿಂಗ್. ಇದೇ ಸೀಕ್ವೆನ್ಸಲ್ಲಿ ಸ್ಕಿಲ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಲಿಸ್ನಿಂಗ್ ಏನಿದೆ, ಒಂದು ಲ್ಯಾಂಗ್ವೇಜ್ ಲಿಸನ್ ಮಾಡ್ತಿರ್ಬೇಕಾದ್ರೆ ನಾವು ಯಾವಾಗಲೂ ಆ ಲ್ಯಾಂಗ್ವೇಜನ್ನು ರಿಸೀವ್ ಮಾಡ್ಕೋತೀವಲ್ವಾ. ನಾವು ಯಾವುದೇ ಒಂದು ಮಾತಾಡಲ್ಲ, ಪ್ರಾಡಕ್ಟನ್ನು ಕೊಡಲ್ಲ, ಓನ್ಲಿ ಲಿಸ್ನಿಂಗ್ ಮೀನ್ಸ್ ಆ ಲ್ಯಾಂಗ್ವೇಜನ್ನು ನಾವು ರಿಸೀವ್ ಮಾಡ್ಕೋತಾ ಇರೋದು. ದಟ್ಸ್ ವೈ ದಿಸ್ ಸ್ಕಿಲ್ ವಿ ಕಾಲ್ಡ್ ಆಸ್ ಎ ರೆಸೆಪ್ಟಿವ್ ಸ್ಕಿಲ್ ಅಂತ ಕರಿತೀವಿ. ದಿಸ್ ಒನ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಯಾವುದೇ ಒಂದು ಲ್ಯಾಂಗ್ವೇಜನ್ನು ಓದ್ತಾ ಇದ್ದೀರಾ, ರೀಡ್ ಮಾಡ್ತಾ ಇದ್ದೀರಾ, ದಟ್ ಮೀನ್ಸ್ ದೇರ್ ಆಲ್ಸೋ ವಿ ರಿಸೀವ್ ದ ಇನ್ಫಾರ್ಮೇಷನ್, ವಿ ರಿಸೀವ್ ದ ಲ್ಯಾಂಗ್ವೇಜ್ ಅಲ್ವಾ. ಅದಕ್ಕೆ ಈ ಎರಡು ಸ್ಕಿಲ್ಲನ್ನು, ದೀಸ್ ಟು, ವಿಚ್ ಒನ್? ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ದೀಸ್ ಟು ಸ್ಕಿಲ್ಸ್ ವಿ ಕಾಲ್ಡ್ ಆಸ್ ಎ ರೆಸೆಪ್ಟಿವ್ ಸ್ಕಿಲ್ಸ್. ಯಾವ ಸ್ಕಿಲ್ಸ್ ಇದು? ರೆಸೆಪ್ಟಿವ್ ಸ್ಕಿಲ್ಸ್. ಈ ಎರಡು ಸ್ಕಿಲ್ಸನ್ನು ನಾವು ರೆಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ವಿಚ್ ಒನ್? ಲಿಸ್ನಿಂಗ್ ಆ್ಯಂಡ್ ರೈಟಿಂಗ್. ಬಿಕಾಸ್ ಇನ್ ದಿಸ್ ವಿ ರಿಸೀವ್ ದ information or we receive the language. So these skills we called as a receptive skills. After that come to this speaking and writing. Speaking and writing ಅನ್ನ ನಾವು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಲಿಸ್ನಿಂಗ್ ಆದಮೇಲೆ ನಾವು ಮಾತಾಡೋ ಅಂಥ ಭಾಷೆ, ನಾವು ಒಂದು ಕ್ರಿಯೇಟ್ ಮಾಡಿ ಮಾತಾಡೋ ಅಂಥನ್ನ ಸ್ಪೀಕಿಂಗನ್ನು ಯಾವಾಗಲೂ ಪ್ರಾಡಕ್ಟ್ ಅಂತ ಕರಿತೀವಿ. ಪ್ರೊಡಕ್ಟಿವ್ ಸ್ಕಿಲ್ಸ್. ವಿಚ್ ಒನ್? ದಿಸ್ ಒನ್ ಆ್ಯಂಡ್ ರೈಟಿಂಗ್. Speaking and writing, we call this skill as a productive skills. Okay, ಸೊ ಇದನ್ನು ಪ್ರಾಡಕ್ಟಿವ್ ಸ್ಕಿಲ್ಸನ್ನು ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಅಂತಾನು ಹೇಳ್ತೀವಿ. ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು ಎಕ್ಸ್ಪ್ರೆಸಿವ್ ಸ್ಕಿಲ್ಸ್. ಓಕೆ, ದಿಸ್ ಈಸ್ speaking and writing is a productive and expressive skills. Listening and reading is a receptive skills. That means ಇದನ್ನ passive skills ಅಂತಾನು ಹೇಳ್ತೀವಿ. receptive skills ಅನ್ನ passive skills. These skills: listening, speaking, reading and writing. Okay, let's go. So come to the first skill, that is listening. ಲಿಸ್ನಿಂಗ್ ಮೀನ್ಸ್ ಕೇಳಿಸ್ಕೊಳ್ಳೋ ಅಂಥದ್ದು. ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂತಂದರೆ ಆ ಲ್ಯಾಂಗ್ವೇಜ್ ನಾವು ಡೈಲಿ ಲಿಸನ್ ಮಾಡೋದ್ರಿಂದ ನಮಗೆ ಆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ತುಂಬಾ ಈಸಿ ಆಗುತ್ತೆ, ಹೌದಲ್ವಾ. ಲಿಸ್ನಿಂಗ್ ಕ್ಯಾನ್ ಇಂಪ್ರೂವ್ ಅವರ್ ಸ್ಪೀಚ್, ಪ್ರೊನೌನ್ಸಿಯೇಷನ್, ರಿದಮ್ ಎಕ್ಸೆಟ್ರಾ ಅಲ್ವಾ. ಯಾವುದೇ ಒಂದು ಲ್ಯಾಂಗ್ವೇಜ್ ನೀವು ಡೈಲಿ ಲಿಸನ್ ಮಾಡ್ತಾ ಇದ್ದೀರಾ, ದಟ್ ಮೀನ್ಸ್ ನಮ್ಮ ಸ್ಪೀಚ್ ಆ ಲ್ಯಾಂಗ್ವೇಜಲ್ಲಿ ನಮಗೆ ಮಾತಾಡೋಕ್ಕೆ ಈಸಿ ಆಗುತ್ತೆ. ದೆನ್ ನಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ರಿದಮ್ ಇಂಪ್ರೂವ್ ಆಗುತ್ತೆ ಟು ಲರ್ನ್ ದ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಇನ್ವಾಲ್ವ್ ಸೆಂಡರ್, ಮೆಸೆಂಜರ್ ಆ್ಯಂಡ್ ರಿಸೀವರ್. ಫಾರ್ ಎಕ್ಸಾಂಪಲ್, ಈಗ ನಾನೇ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ದಟ್ ಮೀನ್ಸ್ ಐ ಆಮ್ ದ ಸೆಂಡರ್ ಆ್ಯಂಡ್ ನೀವು ಅದನ್ನು ಕೇಳಿಸ್ಕೋತಾ ಇದ್ದೀರಾ, ದಟ್ ಮೀನ್ಸ್ ರಿಸೀವ್ ಮಾಡ್ತಾ ಇದ್ದೀರಾ, ದಟ್ ಮೀನ್ಸ್ ಯು ಆರ್ ದ ರಿಸೀವರ್. ಆ್ಯಂಡ್ ಒನ್ ಮೆಸೇಜ್ ಈಸ್ ಇನ್ವಾಲ್ವ್. ಯಾವುದೇ ಒಂದು
ಆಡಿಯೋ ಆಗಿರಲಿ ನೀವು ಕೇಳಿಸ್ಕೊತಾ ಇದ್ದೀರಾ, ದಟ್ ಮೀನ್ಸ್ ಅದರಲ್ಲಿ ಏನಾದರೂ ಒಂದು ಮೆಸೇಜ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಸೆಂಡರ್ ಏನು ಮೆಸೇಜನ್ನು ಕಳಿಸ್ಬೇಕು ಅಂತಂದರೆ ಏನಾದರೂ ಒಂದು ಅದರಲ್ಲಿ ಮೆಸೇಜ್ ಇರಬೇಕು ಅಲ್ವಾ, ಸುಮ್ಮನೆ ಏನೋ ಮಾತಾಡೋಕ್ಕಾಗಲ್ಲಲ್ವಾ. ಏನಾದರೂ ಒಂದು ಮೆಸೇಜ್ ಇದ್ದರೆ ಮಾತ್ರ ಸೆಂಡರ್ ಅದನ್ನು ಹೇಳಕ್ಕೆ ಸಾಧ್ಯ. ಅಸ್ಯೂಮ್ ಇಟ್ ಈಸ್ ಎ ಮೆಸೇಜ್, ಹಿಯರ್ ಈಸ್ ಎ ಸೆಂಡರ್, ಮೆಸೇಜ್ ಆ್ಯಂಡ್ ರಿಸೀವರ್. ಆ ಮೆಸೇಜನ್ನು ರಿಸೀವರ್ ಏನು ಮಾಡ್ಕೋತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಓಕೆ, ಬೈ ಲಿಸ್ನಿಂಗ್. ದಿಸ್ ಈಸ್ ಅಬೌಟ್ ಲಿಸ್ನಿಂಗ್. ಆ್ಯಂಡ್ ಆಲ್ಸೋ ಲಿಸ್ನಿಂಗ್ ಆಲ್ಸೋ ಎ ಪ್ರೈಮರಿ ಸ್ಕಿಲ್ ಅಂತ ಹೇಳ್ತೀವಿ. ಲಿಸ್ನಿಂಗ್ ಅನ್ನು ಏನಂತ ಹೇಳ್ತೀವಿ, ಪ್ರೈಮರಿ ಸ್ಕಿಲ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಪ್ರೈಮರಿ ಸ್ಕಿಲ್ ಆಫ್ language, to learn a language, and also called as a receptive skill. Okay, so listening is primary skill and also called as a receptive skill. Listening can improve our speech, pronunciation, rhythm, etc. You have to keep it in your mind, all these things about listening. Okay, we will move to the next skill. The next skill, that is speaking. Speaking means ಮಾತಾಡುವಂಥದ್ದು. Speaking is a second skill of language. ಇಟ್ ಈಸ್ ಎ ಸ್ಕಿಲ್ ಆಫ್ ಕಮ್ಯುನಿಕೇಷನ್. ಮಾತಾಡೋಕ್ಕೆ ಯೂಸ್ ಮಾಡುವಂಥದ್ದನ್ನೇ ನಾವು ಸ್ಪೀಕಿಂಗ್ ಅಂತ ಹೇಳೋದು. ಇಟ್ ಕ್ಯಾನ್ ಇಂಪ್ರೂವ್ ಯುವರ್ ಪ್ರೊನೌನ್ಸಿಯೇಷನ್, ಸ್ಪೀಚ್, ಸೊ ಆನ್. ಓಕೆ, ಇಟ್ ಫೊನೆಟಿಕ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್. ಸ್ಪೀಕಿಂಗ್ ಇಸ್ ಅ ಫೊನೆಟಿಕ್ ಆಸ್ಪೆಕ್ಟ್ ಅಂತಲೂ ಹೇಳ್ತೀವಿ. ಫೊನೆಟಿಕ್ ಮೀನ್ಸ್ ಸೌಂಡಿಗೆ ರಿಲೇಟ್ ಆಗಿರುವಂಥದ್ದನ್ನು ನಾವು ಫೊನೆಟಿಕ್ ಅಂತ ಕರಿತೀವಿ. ಹೇಗೆ ಜ್ಞಾಪಕ ಇಟ್ಕೊಳ್ಳಿ, ಫೊನೆಟಿಕ್ ಮೀನ್ಸ್ ಫೋನ್ ಅಂತ ಜ್ಞಾಪಕ ಬರುತ್ತಲ್ವ. ಫೋನ್ ಈಸ್ ರಿಲೇಟೆಡ್ ಟು ಸೌಂಡ್. ಸೊ ಯು ಹ್ಯಾವ್ ಟು remember that phonetic aspect of language is speaking. Okay, next it is a productive skill ಅಂತಾನು ಹೇಳಿದೆ ಅಲ್ವಾ. it is a productive skill and also called as a reinforcement skill. ಯಾವುದನ್ನ, ಸ್ಪೀಕಿಂಗ್ ಅನ್ನ ನಾವು reinforcement skill ಅಂತಾನು ಕರಿತೀವಿ. ಓಕೆ, this is about the speaking. So our third skill is reading. ರೀಡಿಂಗ್ ಈಸ್ ಎ ರೆಸೆಪ್ಟಿವ್ ಸ್ಕಿಲ್ ಅಂತ ಹೇಳ್ತೀವಿ. ಯಾವಾಗಲೂ ನಾವು ರೀಡ್ ಮಾಡ್ತಿರ್ಬೇಕಾದ್ರೆ ಇನ್ಫಾರ್ಮೇಷನನ್ನು ರಿಸೀವ್ ಮಾಡೋದ್ರಿಂದ ರೀಡಿಂಗಿಗೆ ರೆಸೆಪ್ಟಿವ್ ಸ್ಕಿಲ್ ಅಂತ ಹೇಳ್ತೀವಿ ಅಲ್ವಾ. ರೀಡಿಂಗ್ ಈಸ್ ಆಲ್ಸೋ ನೋನ್ ಆಸ್ ಫೊನೆಟಿಕ್ ಕಮ್ ಗ್ರಾಫಿಕ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಫೊನೆಟಿಕ್ ಕಮ್ ಗ್ರಾಫಿಕ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ದಟ್ ಮೀನ್ಸ್ ಫೊನೆಟಿಕ್ ಈಸ್ ರಿಲೇಟೆಡ್ ಟು ದ ಸೌಂಡ್. ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಫೊನೆಟಿಕ್ ಮೀನ್ಸ್ ಸೌಂಡಿಗೆ ರಿಲೇಟ್ ಆಗಿರೋವಂಥದ್ದು. ಕಮ್ ಗ್ರಾಫಿಕ್ ಮೀನ್ಸ್ ಗ್ರಾಫಿಕ್ ಈಸ್ ರಿಲೇಟೆಡ್ ಟು ರೈಟಿಂಗ್. ಗ್ರಾಫಿಕ್ ಯಾವುದಕ್ಕೆ ರಿಲೇಟ್ ಆಗಿರುತ್ತೆ, ರೈಟಿಂಗಿಗೆ ರಿಲೇಟ್ ಆಗಿರುತ್ತೆ ಅಲ್ವಾ. ಸೊ ಇದರಲ್ಲಿ ರೀಡಿಂಗ್ ಬುಕ್ಸ್ ರೀಡಿಂಗ್ ಮಾಡೋದ್ರಿಂದ ಅದರಲ್ಲಿ ರೈಟಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ, ಪ್ಲಸ್ ರೈಟ್ ಮಾಡಿರೋದನ್ನ ನಾವೇನು ಮಾಡ್ತೀವಿ, ಸೌಂಡಲ್ಲಿ ಓದ್ತೀವಿ. ದಟ್ಸ್ ವೈ ವಿ ಕಾಲ್ಡ್ ಇಟ್ ಆಸ್ ಎ ಫೊನೆಟಿಕ್ ಕಮ್ ಗ್ರಾಫಿಕ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ ರೀಡಿಂಗ್ there is a loud reading, silent reading, intensive reading and extensive reading. 4 types of reading ಬರುತ್ತೆ. ಫಸ್ಟ್ ಲೌಡ್ ರೀಡಿಂಗ್ ನೋಡಿದ್ರೆ, ಲೌಡ್ ರೀಡಿಂಗಲ್ಲಿ ನಮಗೆ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ದೆನ್ ಇಟ್ ಈಸ್ ಎ ಶಾರ್ಟ್ ಟೆಕ್ಸ್ಟ್ ರೀಡಿಂಗಿಗೆ ಯೂಸ್ ಮಾಡ್ಬೋದು ಅಲ್ವಾ, ಲೌಡ್ ರೀಡಿಂಗು. ನೆಕ್ಸ್ಟ್ ಕಮ್ ಟು ದ ಸೈಲೆಂಟ್ ರೀಡಿಂಗ್. ಸೈಲೆಂಟ್ ರೀಡ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ನಮ್ಮ. ದೆನ್ ಸ್ಪೀಡಾಗಿ ಓದ್ಬೋದು. ದಿಸ್ ಈಸ್ ದ ಸೈಲೆಂಟ್ ರೀಡಿಂಗ್. ಆ್ಯಂಡ್ ಇನ್ ಸೈಲೆಂಟ್ ರೀಡಿಂಗ್ ಇಟ್ ಈಸ್ ಫಾರ್ ಲಾಂಗ್ ಟೆಕ್ಸ್ಟ್ ರೀಡಿಂಗಿಗೋಸ್ಕರ ಯೂಸ್ ಮಾಡುವಂತಹ ಸ್ಕಿಲ್ ಸೈಲೆಂಟ್ ರೀಡಿಂಗ್. ಓಕೆ, ನೆಕ್ಸ್ಟ್ ಕಮ್ ಟು ದ ಇಂಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಮೀನ್ಸ್ ಡೀಟೇಲ್ ಆಗಿ ಓದುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸಾಮಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿದ್ರೆ ಅದನ್ನು ಡೀಟೇಲ್ ಆಗಿ ಓದೋದ್ರಿಂದ ಆನ್ ದ ಬೇಸಿಸ್ ಆಫ್ ದಟ್ ಕ್ವಶನ್ಸನ್ನು ಕೊಟ್ಟಿರ್ತಾರಲ್ವ, ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಲ್ವಾ. ದಟ್ ರೀಡಿಂಗ್ ವಿ ಕಾಲ್ಡ್ ಆಸ್ ಎ ಇಂಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಮೀನ್ಸ್ ಏನು, ಡೀಟೈಲ್ ಇನ್ಫಾರ್ಮೇಷನ್ಗೋಸ್ಕರ ಓದುವಂತಹ ರೀಡಿಂಗನ್ನು ನಾವು ಇಂಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ. ದೆನ್ ಕಮ್ ಟು ಎಕ್ಸ್ಟೆನ್ಸಿವ್ ರೀಡಿಂಗ್. ಎಕ್ಸ್ಟೆನ್ಸಿವ್ ರೀಡಿಂಗಿಗೆ ಬಂದರೆ ಜಸ್ಟ್ ಫಾರ್ ಎಂಜಾಯ್ಮೆಂಟಿಗೋಸ್ಕರ ಓದುವಂತಹ ರೀಡಿಂಗನ್ನು ನಾವು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೋರಿ ರೀಡಿಂಗ್, ಆಲ್ ದೀಸ್ ಕಮ್ಸ್ ಇನ್ ಅ ಎಕ್ಸ್ಟೆನ್ಸಿವ್ ರೀಡಿಂಗ್. ಓಕೆ, ನೆಕ್ಸ್ಟ್ come to the next point, scanning. Scanning is very important. Scanning and skimming. Scanning is a reading rapidly in order to find that you are looking for.
ಫಾರ್ ಎಕ್ಸಾಂಪಲ್ ಸ್ಕ್ಯಾನ್ ಮಾಡುವಂಥದ್ದು. ಸ್ಕ್ಯಾನಿಂಗ್ ಅಂತಂದರೆ ಸ್ಕ್ಯಾನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ರ್ಯಾಪಿಡ್ಲಿ ರೀಡ್ ಮಾಡುವಂಥದ್ದು, ಯಾವುದು ನಮಗೆ ಬೇಕಾಗಿದೆ ಅದನ್ನು ಹುಡ್ಕೋ ತನಕ ರ್ಯಾಪಿಡ್ಲಿ ರೀಡ್ ಮಾಡುವಂಥದ್ದು. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಇನ್ ಎ ಡಿಕ್ಷನರಿ ನೀವು ಒಂದು ವರ್ಡ್ಸ್ ಮೀನಿಂಗ್ನ ಹುಡುಕ್ತಾ ಇರ್ತೀರಾ, ಸ್ಕ್ಯಾನ್ ಮಾಡುವಂಥದ್ದು, ಬೇಗ ಅದನ್ನು ಹುಡುಕಿ ನಮಗೆ ಯಾವ ವರ್ಡ್ ಮೀನಿಂಗ್ ಬೇಕೋ ಆ ಮೀನಿಂಗ್ ವರ್ಡನ್ನು ತೆಗೆಯುವಂಥದ್ದು. ದಟ್ ಈಸ್ ವಿ ಕಾಲ್ಡ್ ಎಸ್ ಎ ಸ್ಕ್ಯಾನಿಂಗ್. ಇಟ್ ಈಸ್ ರಿಲೇಟೆಡ್ ಟು ಇಂಟೆನ್ಸ್ ರೀಡಿಂಗ್. ಫಾರ್ ಎಕ್ಸಾಂಪಲ್ ಡೀಟೇಲ್ ಆಗಿ ಓದೋವಂಥದ್ದನ್ನ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ರೀಡಿಂಗ್ ರ್ಯಾಪಿಡ್ಲಿ ಇನ್ ಆರ್ಡರ್ ಟು ಫೈಂಡ್ that you are looking for. It is a scanning. Next come to the skimming. Skimming ಗೆ ಬಂದರೆ reading, it is also a reading rapidly in order to get a general overview of material ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಓವರ್ ಆಲ್ ಐಡಿಯಾನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ರ್ಯಾಪಿಡ್ಲಿ ಓದೋವಂಥದ್ದನ್ನ ನಾವು ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಓದ್ತಾ ಇದ್ದೀರಾ, ಆ ಸ್ಟೋರಿನ ಮಾರಲ್ ತಿಳಿಯೋಕ್ಕೋಸ್ಕರ ಮಾತ್ರ ನೀವು ಓದೋವಂಥದ್ದು. ದಟ್ ವಿ ಕಾಲ್ಡ್ ಆಸ್ ಎ skimming. It is related to extensive reading. Okay, these are the scanning and skimming. Then next move to the next skill. Our next last skill of language is writing means ನಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೆಯುವಂಥದ್ದು. ದಟ್ ಈಸ್ ಕಾಲ್ಡ್ ಪ್ರೊಡಕ್ಟಿವ್ ಸ್ಕಿಲ್ ಅಂತಾನು ಹೇಳ್ತೀವಿ. ವಿಚ್ ಸ್ಕಿಲ್ ಈಸ್ ಕಾಲ್ಡ್ ಪ್ರೊಡಕ್ಟಿವ್ ಸ್ಕಿಲ್? ರೈಟಿಂಗ್ ಆ್ಯಂಡ್ ವಿಚ್ ಒನ್ ಸ್ಪೀಕಿಂಗ್ ಅಂತ ಓದಿದೀವಲ್ಲ ಅಲ್ವಾ. Writing and speaking are the productive skills. Writing enable learner to brainstorm, create an own idea, etc. ಅಲ್ವಾ. ನಮ್ಮ ಓನ್ ವರ್ಡ್ಸಲ್ಲಿ ನಾವು ಯಾವ ಥರ ಕ್ರಿಯೇಟ್ ಮಾಡಿ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಬರಿಬಹುದು ಅನ್ನೋ ಅಂಥದ್ದು ಇಂಪ್ರೂವ್ ಆಗುತ್ತೆ. ದೆನ್ ಬ್ರೈನ್ ಸ್ಟಾರ್ಮ್ ಮೀನ್ಸ್ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಹೇಗೆ ಬರುತ್ತೆ ಅನ್ನೋ ಅಂಥದಕ್ಕೆ ನಾವು ಬ್ರೈನಿಗೆ ಕೆಲಸ ಕೊಡ್ತೀವಲ್ವಾ, ದಟ್ ವಿ ಕಾಲ್ಡ್ ಆಸ್ ಎ ಬ್ರೈನ್ ಸ್ಟಾರ್ಮ್. ದಟ್ ಮೀನ್ಸ್ ಇನ್ ಎ ರೈಟಿಂಗ್ ನಾವು ಬರಿಬೇಕಾದ್ರೆ ಓನ್ ವರ್ಡ್ಸಲ್ಲಿ ಥಿಂಕ್ ಮಾಡ್ತೀವಿ ಅಲ್ವಾ. ದಟ್ಸ್ ವೈ ಇಟ್ ವಿಲ್ ಇಂಪ್ರೂವ್ ಅವರ್ ಬ್ರೈನ್ ಸ್ಟಾರ್ಮ್ ಆ್ಯಂಡ್ ಕ್ರಿಯೇಟಿಂಗ್ ಓನ್ ಐಡಿಯಾಸ್ ಎಲ್ಲ ರೈಟಿಂಗ್ ಮುಖಾಂತರ ನಾವು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಕಮ್ ಟು ದ ಸಬ್ ಸ್ಕಿಲ್ಸ್ ಆಫ್ ರೈಟಿಂಗ್ ಮೀನ್ಸ್ ದರ್ ಆರ್ ಟೂ ಸಬ್ ಸ್ಕಿಲ್ಸ್ ಆಫ್ ರೈಟಿಂಗ್, ದಟ್ ಈಸ್ ಟ್ರಾನ್ಸ್ಕ್ರೈಬಿಂಗ್ ಆ್ಯಂಡ್ ಪ್ಯಾರಾಫ್ರೇಸಿಂಗ್. ಟ್ರಾನ್ಸ್ಕ್ರೈಬಿಂಗ್ ಮೀನ್ಸ್ ಕನ್ವರ್ಟ್ ಸ್ಪೀಚ್ ಆರ್ ಆಡಿಯೋ ಇಂಟು ರಿಟರ್ನ್ ಟೆಕ್ಸ್ಟ್. ಏನಾದರೂ ಸ್ಪೀಚ್ ಕೇಳಿದ್ದೀರಾ ಅಥವಾ ಆಡಿಯೋನ ಕೇಳಿದ್ದೀರಾ ಅಂತಂದರೆ ಅದನ್ನು ರಿಟರ್ನ್ ಫಾರ್ಮಲ್ಲಿ ಬರೆಯುವಂಥದ್ದು. ದಟ್ ವಿ ಕಾಲ್ಡ್ ಆಸ್ ಎ ಟ್ರಾನ್ಸ್ಕ್ರೈಬಿಂಗ್. ಹಿಯರ್ ಪ್ಯಾರಾಫ್ರೇಸಿಂಗ್ ಮೀನ್ಸ್ ಫಾರ್ಮುಲೇಟಿಂಗ್ ಸಮ್ ಒನ್ಸ್ ಐಡಿಯಾ ಇಂಟು ಯುವರ್ ಓನ್ ವರ್ಡ್ಸ್. ಬೇರೆಯವರ ಐಡಿಯಾವನ್ನು ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ರೈಟ್ ಮಾಡೋದನ್ನು ನಾವು ಏನಂತ ಹೇಳ್ತೀವಿ? ದಟ್ ವಿ ಕಾಲ್ಡ್ ಆಸ್ ಎ ಪ್ಯಾರಾಫ್ರೇಸಿಂಗ್. ದೀಸ್ ಟೂ ಆರ್ ದ sub skills of writing. Okay, so there are 4 skills, that is one is listening, then speaking, then reading and writing. Okay, next we will do the next concept in the next class. So until that, take care.